10ನೇ ತರಗತಿಯ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯು ಹೊರಡಿಸಿರುತ್ತೆ. ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆಯುವಂಥದ್ದು SSLC ಪರೀಕ್ಷೆ 1 ಅಂದರೆ ಮೊದಲನೇ ಹಂತದಲ್ಲಿ ಬರೆಯುವಂತಹ ಒಂದು ಪರೀಕ್ಷಾ ವೇಳಾಪಟ್ಟಿಯಾಗಿರುತ್ತೆ. ಇಲ್ಲಿ ಪರೀಕ್ಷೆ 20 ಮಾರ್ಚ್ 2025 ಗುರುವಾರದಂದು ನಿಮ್ಮ SSLCಯ ಪರೀಕ್ಷೆ ಪ್ರಾರಂಭವಾಗುತ್ತೆ. ಆ ಒಂದು ದಿನ ಪ್ರಥಮ ಭಾಷೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್ ಮತ್ತು ಇಂಗ್ಲೀಷ್ NCERT ಹಾಗೆ ಸಂಸ್ಕೃತ ಭಾಷೆಗಳ ಒಂದು ಪರೀಕ್ಷೆ ಇರುತ್ತೆ. ಇದರ ಒಂದು ಪರೀಕ್ಷೆಯ ಒಂದು ಸಮಯ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ಇರುತ್ತೆ. ಒಟ್ಟು ಅವಧಿ ಅಂದರೆ 3 ಗಂಟೆ 15 ನಿಮಿಷಗಳಾಗಿರುತ್ತೆ. ಇವೆಲ್ಲ ಭಾಷೆಗಳಿಗೂ ಕೂಡ ಪ್ರಥಮ ಭಾಷೆಗಳಿಗೆ ಅಂಕಗಳು 100 ಆಗಿರುತ್ತೆ. ಹಾಗೆ 21 ಮಾರ್ಚ್ 2025 ಶುಕ್ರವಾರ ಯಾವುದೇ ಪರೀಕ್ಷೆಗಳು ಇರೋದಿಲ್ಲ. ಮತ್ತು 22 ಮಾರ್ಚ್ 2025 ಶನಿವಾರ ಅದು ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಒಂದು ಪರೀಕ್ಷೆ ಇರುತ್ತೆ. ಈ ಒಂದು ಪರೀಕ್ಷೆಯ ಸಮಯವೂ ಕೂಡ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ. ಒಂದು ಪರೀಕ್ಷೆಯ ಅವಧಿಯೂ ಕೂಡ 3 ಗಂಟೆ 15 ನಿಮಿಷ ಆಗಿರುತ್ತೆ. ಇದರ ಒಂದು ಅಂಕಗಳು 80 ಅಂಕಗಳು ಇರುತ್ತೆ. ಹಾಗೆ 23 ಮಾರ್ಚ್ 2025 ಭಾನುವಾರ ರಜಾ ದಿನ ಆಗಿರೋದ್ರಿಂದ ಯಾವುದೇ ಪರೀಕ್ಷೆ ಇರೋದಿಲ್ಲ. ಹಾಗೆ 24/3/2025 ಸೋಮವಾರ ದ್ವಿತೀಯ ಭಾಷೆಯಾದಂತಹ ಇಂಗ್ಲೀಷು ಮತ್ತು ಕನ್ನಡ ಸಬ್ಜೆಕ್ಟ್ಗಳು ಇರುತ್ತೆ. ಈ ಒಂದು ಸಮಯ ಕೂಡ 10 ಗಂಟೆಯಿಂದ 1 ಗಂಟೆವರೆಗೂ ಆಗಿರುತ್ತೆ. ಆದರೆ ಈ ಒಂದು ಪರೀಕ್ಷೆಯ ಅವಧಿ 2 ಗಂಟೆ 45 ನಿಮಿಷಗಳು. ಒಂದು ಅಂಕ 80 ಅಂಕಗಳೇ ಆಗಿರುತ್ತೆ. ಇನ್ನು 25 ಮತ್ತು 26 ಮಾರ್ಚು ಯಾವುದೇ ಪರೀಕ್ಷೆಗಳು ಇರೋದಿಲ್ಲ. ಇನ್ನು 27 ಮಾರ್ಚ್ ಗುರುವಾರ ಕೋರ್ ಸಬ್ಜೆಕ್ಟ್ ಆದಂತಹ ಗಣಿತ ಮತ್ತು ಸಮಾಜಶಾಸ್ತ್ರಗಳು ಇರುತ್ತೆ. ಈ ಒಂದು ಪರೀಕ್ಷೆಯ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ ಆಗಿರುತ್ತೆ. ಇದರ ಒಂದು ಪರೀಕ್ಷೆಯ ಅವಧಿ 3 ಗಂಟೆ 15 ನಿಮಿಷಗಳಾಗಿರುತ್ತೆ. ಹಾಗೆ ಇನ್ನು 28 ಮಾರ್ಚು ಶುಕ್ರವಾರ ಇಲ್ಲಿಯೂ ಕೂಡ ಯಾವುದೇ ಪರೀಕ್ಷೆ ಇರೋದಿಲ್ಲ. ಮತ್ತು ತೃತೀಯ ಭಾಷೆಯಾದಂತಹ ಹಿಂದಿ NCERT ಹಿಂದಿ, ಹಾಗೆ ಕನ್ನಡ, ಇಂಗ್ಲೀಷ್, ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಈ ಎಲ್ಲ ಪರೀಕ್ಷೆಗಳು 29 ಮಾರ್ಚ್ ಶನಿವಾರ ಇರುತ್ತೆ. ಈ ಒಂದು ಪರೀಕ್ಷೆಯ ಅವಧಿಯೂ ಕೂಡ ಸಮಯ ಅಂದರೆ 10 ಗಂಟೆಯಿಂದ 1 ಗಂಟೆ ಆಗಿರುತ್ತೆ. ಹಾಗೆ ಪರೀಕ್ಷೆಯ ಅವಧಿ 2 ಗಂಟೆ 45 ನಿಮಿಷಗಳು ಅಂತ ಇದೆ. ಹಾಗೆ ಇನ್ನು NSQF ವಿಷಯಗಳು ಮಾಹಿತಿ ತಂತ್ರಜ್ಞಾನ, ರಿಟೇಲು, ಆಟೋಮೊಬೈಲು, ಬ್ಯೂಟಿ ಆ್ಯಂಡ್ ವೆಲ್ನೆಸ್ಸು, ಅಫರೆಲ್, ಮೇಡ್ ಆಪ್ಸ್ ಮತ್ತು ಹೋಮ್ ಫರ್ನಿಷಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರು ಇವುಗಳ ಒಂದು ಪರೀಕ್ಷೆಯು ಕೂಡ 29/3/2025 ತಾರೀಕಿನಂದೇ ಇರುತ್ತೆ. ಅದರ ಒಂದು ಅವಧಿಯೂ ಕೂಡ 2 ಗಂಟೆ 15 ನಿಮಿಷಗಳಾಗಿರುತ್ತೆ. ಅಂಕಗಳು 60 ಅಂಕಗಳು ಇರುತ್ತೆ. ಇನ್ನು 30 ಮಾರ್ಚ್ ಭಾನುವಾರ ರಜಾ ದಿನ ಆಗಿರುತ್ತೆ. 31/3 ಕೂಡ ರಂಜಾನ್ ಒಂದು ಪ್ರಯುಕ್ತ ಅದು ಕೂಡ ಒಂದು ರಜಾ ದಿನ ಆಗಿರುತ್ತೆ. ಇನ್ನು 1 ಏಪ್ರಿಲ್ JTS ವಿಷಯಗಳು ಅಂದರೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಅದರ ಮತ್ತು ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗು, 4th ಪ್ರೋಗ್ರಾಮಿಂಗ್ ಇನ್ ANSIC ಇದು ಕೂಡ ಅಷ್ಟೇ. ಹಾಗೆ ಅರ್ಥಶಾಸ್ತ್ರ ಇವೆಲ್ಲವುಗಳು ಕೂಡ ಪರೀಕ್ಷೆಯ ಅವಧಿ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ಇರುತ್ತೆ. ಹಾಗೆ ಈ ಒಂದು ಪರೀಕ್ಷೆಯ ಅವಧಿ 3 ಗಂಟೆ 15 ನಿಮಿಷಗಳ ಕಾಲ ಈ ಒಂದು ಪರೀಕ್ಷೆಗಳು ನಡೆಯುತ್ತೆ. ಹಾಗೆ ಇನ್ನು ಕೋರ್ ಸಬ್ಜೆಕ್ಟು ಇದು ಏಪ್ರಿಲ್ 2 ಬುಧವಾರ ಇರುತ್ತೆ. ವಿಜ್ಞಾನ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತಗಳು ಇವೆಲ್ಲವುಗಳು ಕೂಡ ಅಷ್ಟೇ. ರಾಜ್ಯಶಾಸ್ತ್ರ ಮತ್ತು ವಿಜ್ಞಾನ ಇವೆರಡೂ ಕೂಡ 10ರಿಂದ 1 ಗಂಟೆ 15 ನಿಮಿಷದವರೆಗೆ ಇದ್ದರೆ, ಈ ಒಂದು ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5:15 ಇರುತ್ತೆ. ಅಂಕಗಳು 80 ಆಗಿರುತ್ತೆ. ಇಷ್ಟು
ನಿಮ್ಮ ಒಂದು SSLCಯ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಆದರೆ ಇನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನು ಗಮನಿಸಿ. 3/4/2025 ಗುರುವಾರದಂದು GTS 56, 57, 58, 59 ವಿಷಯಗಳು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ಮೌಖಿಕ ಪರೀಕ್ಷೆಗಳನ್ನು ಆಯಾ ಶಾಲೆಗಳಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಹಾಗೆ ವಿಷಯ ಸಂಕೇತ 15 ಮತ್ತು 60 ವಿಷಯಗಳು ಆದರ್ಶ ವಿದ್ಯಾಲಯಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತಂತೆ. ಹಾಗೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ವಿಷಯದ ಪರೀಕ್ಷೆಯನ್ನು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5:15 ನಿಗದಿಪಡಿಸಿದ್ದಾರೆ. ಸದರಿ ವಿಷಯಗಳು ತಾತ್ವಿಕ ಪರೀಕ್ಷೆಯನ್ನು ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:45 ಮತ್ತು ಪ್ರಾಯೋಗಿಕ ಪರೀಕ್ಷೆಯನ್ನು ಮಧ್ಯಾಹ್ನ 3:45 ಸಾಯಂಕಾಲ 5:15 ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ವಿಭಿನ್ನ ಸಾಮರ್ಥ್ಯವುಳ್ಳಂತಹ ವಿದ್ಯಾರ್ಥಿಗಳು 3 ಗಂಟೆಯ ಪ್ರಶ್ನೆ ಪತ್ರಿಕೆ ಉತ್ತರಿಸಲು ಹೆಚ್ಚುವರಿಯಾಗಿ 60 ನಿಮಿಷಗಳು ಅಂದರೆ ಇನ್ನೂ 1 ಗಂಟೆ ಎಕ್ಸ್ಟ್ರಾ ಇರುತ್ತೆ. 2.5 ಗಂಟೆಯ ಪ್ರಶ್ನೆ ಪತ್ರಿಕೆಗೆ 50 ನಿಮಿಷಗಳು, 2 ಗಂಟೆಯ ಪ್ರಶ್ನೆ ಪತ್ರಿಕೆಗೆ 40 ನಿಮಿಷಗಳು, 1.5 ಗಂಟೆಯ ಪ್ರಶ್ನೆ ಪತ್ರಿಕೆಗೆ 30 ನಿಮಿಷಗಳನ್ನು ನಿಗದಿಪಡಿಸಲಾಗಿರುತ್ತೆ. ಹಾಗೆ ಪ್ರಥಮ ಭಾಷಾ ವಿಷಯಗಳು, ಕೋರ್ ವಿಷಯಗಳು ಮತ್ತು JTS ವಿಷಯಗಳಿಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಮತ್ತು ದ್ವಿತೀಯ ಭಾಷಾ ವಿಷಯಗಳು ಹಾಗೂ ತೃತೀಯ ಭಾಷಾ ವಿಷಯಗಳಿಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯ ಅವಧಿಯವರೆಗೆ ನಿಗದಿಪಡಿಸಿರ್ತಾರೆ. ಪ್ರಥಮ ಭಾಷಾ ವಿಷಯಗಳು, ಕೋರ್ ವಿಷಯಗಳು ಮತ್ತು JTS ವಿಷಯಗಳ ಪರೀಕ್ಷೆಯ ಬರೆಯಲು 3 ಗಂಟೆ ಮತ್ತು ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷ ಹಾಗೂ ದ್ವಿತೀಯ ಮತ್ತು ತೃತೀಯ ಭಾಷಾ ವಿಷಯಗಳಿಗೆ ಪರೀಕ್ಷೆ ಬರೆಯಲು 2 ಗಂಟೆ 45 ನಿಮಿಷ ಹಾಗೂ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷಗಳನ್ನು ನಿಗದಿಪಡಿಸಿರುತ್ತಾರೆ. ಹಾಗೆ NSQF ವಿಷಯಗಳ ಪರೀಕ್ಷೆ ಬೆಳಗ್ಗೆ 10ರಿಂದ 12:15 ನಡೆಯಲಿದೆ. NSQF ಪರೀಕ್ಷಾ ವಿಷಯಗಳ ಪರೀಕ್ಷೆ ಬರೆಯಲು 2 ಗಂಟೆ ಮತ್ತು ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷ ನಿಗದಿಪಡಿಸಿರ್ತಾರೆ. ವಿಭಿನ್ನ ಸಾಮರ್ಥ್ಯವುಳ್ಳಂತಹ ಅಭ್ಯರ್ಥಿಗಳು ಉತ್ತರಿಸುವ ಪರ್ಯಾಯ ವಿಷಯಗಳು ಮತ್ತು ವಿಷಯ ಸಂಕೇತಗಳ ವಿವರ ಕೆಳಗಂಟೆ ಇರುತ್ತೆ. ಸಮಾಜಶಾಸ್ತ್ರ 95, ಅರ್ಥಶಾಸ್ತ್ರ 96, ರಾಜ್ಯಶಾಸ್ತ್ರ 97, ಹಿಂದೂಸ್ತಾನಿ ಸಂಗೀತ 28 ಹಾಗೆ ಕರ್ನಾಟಕ ಸಂಗೀತದ ಒಂದು ವಿಷಯ ಸಂಕೇತ 29 ಆಗಿರುತ್ತೆ. ಇಷ್ಟು ನಿಮ್ಮ ಒಂದು SSLCಯ ವಿದ್ಯಾರ್ಥಿಗಳ 2024-25 ಸಾಲಿನ ಒಂದು ಪರೀಕ್ಷಾ ವೇಳಾಪಟ್ಟಿ, ತಾತ್ಕಾಲಿಕವಾದ ವೇಳಾಪಟ್ಟಿ ಅಂತ ಮೆನ್ಷನ್ ಮಾಡಿದ್ದಾರೆ. ಧನ್ಯವಾದಗಳು.